ಎಲ್ರಿಗೂ ನಮಸ್ಕಾರ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಈ ಸಂಚಿಕೆಯಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೆಯೇ ಸಾಹಸ ಸಿಂಹ ಅಭಿನವ್ ಭಾರ್ಗವ ಡಾಕ್ಟರ್ ವಿಷ್ಣು ಸರ್ ನಡುವಿನ ಆ ಸ್ನೇಹ ಸಂಬಂಧಗಳು ಯಾವ ರೀತಿ ಇತ್ತು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರುವಂಥದ್ದು. ಸ್ವತಃ ರೆಬೆಲ್ ಸ್ಟಾರ್ ಅಂಬರೀಷ್ ಅವರೇ ವಿಷ್ಣು ಸರ್ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಯಾವುದೇ ಕಲ್ಮಶ ಇಲ್ಲದೇ ನಿಷ್ಕಲ್ಮಶವಾಗಿ ಮಾತಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ರೆಬೆಲ್ ಸ್ಟಾರ್ ಅಂಬರೀಷ್ ಸರ್ ಅಂತೂ ಈಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಬಟ್ ಹ್ಯಾವಿಂಗ್ ವೆರಿ ಗುಡ್ ಹೆಲ್ತ್, ಹೃದಯವಂತ ನೇರನುಡಿ. ಸೊ ಆ ಒಂದು ಎರಡು ಪದಕ್ಕೂ ಭಾಳ ಎಕ್ಸಾಂಪಲ್ ಆಗ್ತಕ್ಕಂಥ ಒಬ್ಬನೇ ವ್ಯಕ್ತಿ ಇದ್ದಿದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಅದು ಒನ್ ಆ್ಯಂಡ್ ಓನ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಅದ್ಭುತವಾಗಿ ಟಾಕ್ ಮಾಡಿರುವಂಥದ್ದು. ಸೊ ಅವರು ಚಿತ್ರರಂಗಕ್ಕೆ ನಾಗರಹಾವು ಚಿತ್ರದ ಮುಖಾಂತರವಾಗಿ ಇಬ್ಬರು ಕೂಡ ಅಟ್ ದ ಸೇಮ್ ಟೈಮ್ ಕಾಲಿಡ್ತಾರೆ. ಆದರೆ ತದನಂತರದಲ್ಲಿ ಮಾಡಿದಂಥ ಸಿನಿಮಾಗಳಲ್ಲಿ ಅವರು ಯಾವತ್ತೂ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡೇ ಇಲ್ಲ ಅವರು. ಸೊ ಅಂಬರೀಷರ್ ಚಿತ್ರ ಬಂದಾಗ ಅವರು ಒಂದು ಕಡೆ ಶೂಟಿಂಗ್ ಮಾಡೋರು, ಅವರ ಶೂಟಿಂಗ್ ಸ್ಪಾಟ್ಗೆ ವಿಷ್ಣು ಸರ್ ಹೋಗೋರು. ಸೊ ವಿಷ್ಣುವರ್ಧನ್ ಸರ್ ಶೂಟಿಂಗ್ ಮಾಡಬೇಕಾದ್ರೆ ಇವರ ಶೂಟಿಂಗ್ ಸ್ಪಾಟ್ಗೆ ಅವರು ಬರುವಂಥದ್ದು. ಅಂದರೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಕಾಂಪಿಟೇಷನ್ನು ಅವ್ರ ಮಧ್ಯೆ ಇರಲಿಲ್ಲ. ಯಾವುದೇ ವಿಷಯ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಮತ್ತೊಂದಾಗಲಿ, ಸಿನಿಮಾ ಆಗಲಿ, ಎನಿ ಕೈಂಡ್ ಆಫ್ ಸಬ್ಜೆಕ್ಟ್ ತಗೊಳ್ಳಿ, ಅವ್ರ ಮಧ್ಯದಲ್ಲಿ ಈ ಥರದ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಹಾಗಾಗಿ ಅದಕ್ಕೇ ಅವರ ಸ್ನೇಹ ಅವರಿಬ್ಬರು ಇರೋವರೆಗೂ ಚಿರಸ್ಥಾಯಿಯಾಗಿ ಉಳ್ಕೊತು. ಈಗಲೂ ಕೂಡ ಆ ಸ್ನೇಹ ಹಾಗೇ ಇದೆ, ಅದು ಹಂಗೆ ಕ್ಯಾರಿ ಆಗುತ್ತೆ ಅವರಿಬ್ಬರು ಇಲ್ಲ ಅಂದರೂ ಕೂಡ. ಸೊ ಅಷ್ಟು ಅದ್ಭುತವಾದಂಥ ಒಂದು ಫ್ರೆಂಡ್ಶಿಪ್ಪನ್ನು ಬಿಲ್ಡ್ ಮಾಡಿದಂಥ ಇಬ್ಬರು ಮಹಾನ್ ಚಿತ್ರರಂಗದ ಕಲಾವಿದರು ಅವರು. ಸಾಕಷ್ಟು ಹೇಳಿದ್ದಾರೆ, ಎಲ್ಲವನ್ನೂ ಹೇಳಲಿಕ್ಕೆ ಹೋಗಲ್ಲ. ಸೊ ಅಂಬರೀಷ್ ಸರ್ ಬಾಯಲ್ಲೇ ಕೇಳಬೇಕು ನೀವು, ಎಷ್ಟು ನಿಷ್ಕಲ್ಮಶವಾಗಿ ಹೃದಯದಿಂದ ಭಾಳ ಅದ್ಭುತವಾಗಿ ಒಂದೊಂದೇ ಅನುಭವದ ಮಾತುಗಳನ್ನು ಅವ್ರ ಜೊತೆ ಇದ್ದಂಥ ರೀತಿಯನ್ನು ದಿನಗಳನ್ನು ನೆನೆಸ್ಕೊಂಡಂಥ ರೀತಿ ಇದೆಯಲ್ಲ ಅಂಬರೀಷ್ ಸರ್, ಅದು ಭಾಳ ಅದ್ಭುತ. ಅದು ಇವೆಲ್ಲವನ್ನು ನಿಮ್ಮ ಜೊತೆ ಹೇಳಿಕೊಂಡು ಆ ವಿಡಿಯೋ ತುಣುಕನ್ನು ಪ್ಲೇ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಾಹಿನಿ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಟ್ಟಿದ್ದು. ಸೊ ದಯಮಾಡಿ ಈಗ ಅಂಬರೀಷ್ ಅವರು ವಿಷ್ಣು ಸರ್ ಬಗ್ಗೆ ಏನೆಲ್ಲ ವಿಷಯಗಳನ್ನ ಹೇಳಿದ್ದಾರೆ, ನೀವೇ ಅದನ್ನು ಒಂದ್ಸಲ ವಾಚ್ ಮಾಡಿ. ಬೇರೆ ಎಲ್ಲ ಹಿಂದಿ ಆಕ್ಟರ್ಸ್, ಶಮ್ಮಿ ಕಪೂರ್, ದೇವಾನಂದ್, ಶತ್ರುಘ್ನ ಸಿನ್ಹಾ, ರಾಜೇಶ್ ಖನ್ನಾ, ಇವ್ರದನ್ನೆಲ್ಲ ಕ್ಲೀನಾಗಿ ಇಮಿಟೇಟ್ ಮಾಡೋದು. ಬಟ್ ಆದರೆ ಅವ್ನು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಯಾರ್ದು ಇರ್ತಿರಲಿಲ್ಲ, ಅದು ವಿಷ್ಣು ಸ್ಟೈಲಿನೇ ಇರೋದು. ಆದರೆ ನಮಗೆ ತೋರಿಸೋದೆಲ್ಲ ಅದು ಹ್ಯೂಮರಸ್ ಆಗಿರೋದು. ತಿಂಡಿ ಅವ್ನು ಬಂದರೆ ಇದು ಮಾಡಿಸ್ಬೇಕು, ಇದಿರಬೇಕು, ಇದಿಷ್ಟ ಅವ್ನಿಗೆ ಇದು ಮಾಡಿಸ್ಬೇಕು, ಇದು ಅಂತ ನಮ್ಮಲ್ಲಿತ್ತು. ಅಂದರೆ ಅವನೇನಿಲ್ಲ, ಏನಿದ್ರು ಆಯಿತು ಅಂತ ತುಂಬ ಅದರಲ್ಲಿ ಸೆಲೆಕ್ಷನ್ ಏನಿಲ್ಲ. ನಮಗೆ ಮಾತ್ರ ಅದು ಹೀಗಿರಬೇಕು ಹಾಗಿರಬೇಕು ಅಂತ. ಎಲ್ಲೇ ಯಾವುದೇ ವಿದೇಶಗಳಿಗೆ ಹೋದರೂ ಅಷ್ಟೇ ನಮಗೆ ಈ ಥರನೇ ಇರಬೇಕು, ಇದೇ ಇಡ್ಲಿ ಸಾಂಬಾರು ಆಗಬೇಕು, ಉಪ್ಪಿಟ್ಟು ಆಗಬೇಕು, ದೋಸೆ ಇರಬೇಕು, ಹಳ್ಳಿ ಸ್ಟೈಲಲ್ಲಿ ಚಿಕನ್ ಇರಬೇಕು, ಖಾರ ಇರಬೇಕು, ಹಿಂಗೆ ನಮ್ಮದೆಲ್ಲ. ಅವನು ಹಂಗಲ್ಲ, ಏನು ಬೇಕಾದ್ರೆ ಇದು ಸ್ವಲ್ಪನೇ, ಜಾಸ್ತಿ ಏನಂತ ಸೆಲೆಕ್ಟಿವ್ ಆಗಿ ಇಷ್ಟಪಟ್ಟು ತಿಂತಿರಲ್ಲ. ಮನೇಲಾದರೆ ಮನೇಲಿ ಕೂತ್ಕೊಂಡು ಒಂದು ನಮ್ಮ ಶ್ರೀಧರ ಅಡುಗೆ ಮಾಡಿದ್ರೆ ಅವ್ನಿಗೆ ಇಷ್ಟ, ಅವ್ರ ಮನೇಲೆ. ನಮ್ಮ ಮನೆಗೆ ಬಂದರೂ ಊಟ ಪ್ರೀತಿದು ಮಾಡೋನೆಲ್ಲ ಮಾಡೋನು. ಆದರೆ ಅಲ್ಲಿ ಮನೆಗೆ ಕೂತ್ಕೊಂಡ್ಬಿಟ್ರೆ ಅವ್ನಿಗೆ ತುಂಬ ಆಸೆ, ತುಂಬ ಹ್ಯೂಮರಸ್. ಯಾರನ್ನ ಬೇಕಾದರೂ 2 ನಿಮಿಷ ಎಂಥವ್ರು ಬಂದರೂ ಅವ್ನು ನೋಡಿ ನಮಗೆ, ನಾವು ಅವನ ಜೊತೆ 10 ವರ್ಷ 15 ವರ್ಷದ ಫ್ರೆಂಡ್ಶಿಪ್ ಇದ್ರೂ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಇವ್ನಿಗೆ ಒಂದು ಸತಿ ಭೇಟಿ ಮಾಡಿದ್ರೆ ಸಾಕು, ಅವ್ನದೇನು ಫುಲ್ ಹಂಗೆ ಇಮಿಟೇಟ್ ಮಾಡ್ಬಿಡೋದು. ನಮಗೂ ಅಯ್ಯೋ ಏನಪ್ಪ ಇದು ಇಷ್ಟೊಂದು ಸ್ವಾರಸ್ಯವಾಗಿದೆ ಇದು ಅಂತ ನಕ್ಕು ವೇದ ಪುರಾಣ ಎಲ್ಲಾನು ಓದಿರೋರು. ಬೇಕಾದಷ್ಟು ಶಾಸ್ತ್ರೀಯ ಸಂಗೀತ, ಒಳ್ಳೊಳ್ಳೆ ಗಾಯಕರುಗಳ ಕ್ಯಾಸೆಟ್ಗಳು, ಅದರಿಂದ ಏನಿದೆ, ಅದ್ರ ಹಿನ್ನೆಲೆ ಏನು, ಅದ್ರ ಚರಿತ್ರೆ ಏನು, ಈ ಹಾಡು ಯಾಕೆ ಕೇಳಿಗೆ ಬಂತು, ಆ ಥರ ಅದನ್ನೆಲ್ಲ ತಿಳ್ಕೊಂಡಿದ್ದು. ನನಗೂ ಕೇಳಿಸೋದು, ಬೆಳಗ್ಗೆ ಎದ್ದು ಹಾಡು ಕೇಳುವಂಥ ಒಂದು ಕ್ಯಾಸೆಟ್ಗಳು, ಅದು ಕೇಳ್ತಾ ಇದ್ರೆ ಏನೋ ಒಂದು ಕಲ್ಪನೆ, ಒಂದು ಜೀವನದಲ್ಲಿ ಒಂದು ಆಸೆ, ಈ ಥರ ಇತ್ತ, ಈ ಥರ ಪ್ರಪಂಚನ ಅಂತ ಬರುತ್ತೆ. ನೀನು ಅದು ಕೇಳು ಅಂತ ನಾನು ಒಂದು ಜೊತೆ ಕೇಳಿದೆ, ಆಮೇಲೆ ಬಿಟ್ಟೆ. ತುಂಬ ಒಂಥರ ಎಲ್ಲರಲ್ಲೂ ತಿಳುವಳಿಕೆ ಇತ್ತು ಅವನಿಗೆ. ಮಾತುಕತೆ ಮಾತಾಡಬೇಕಾದ್ರೆ ಅವ್ರ ಲ್ಯಾಂಗ್ವೇಜು, ಭಾಷೆ ಎಲ್ಲದರಲ್ಲೂ ಭಾಳ ತಿಳುವಳಿಕಸ್ತ ಕೂಡ ಹೇಳೋದ್ರಿಂದ ಹಿಂದಿ ಹಾಡುಗಳು, ತಬಲಾ ಎಲ್ಲ ಮಾಡಿಸ್ಕೊಂಡು. ನಾವು ಬೇರೆ ಎಲ್ಲ ಹಿಂದಿ ಆ್ಯಕ್ಟರ್ಸ್, ಶಮ್ಮಿ ಕಪೂರ್, ದೇವಾನಂದ್, ಶತ್ರುಘ್ನ ಸಿನ್ಹಾ, ರಾಜೇಶ್ ಖನ್ನಾ, ಇವ್ರದನ್ನೆಲ್ಲ ಕ್ಲೀನಾಗಿ ಇಮಿಟೇಟ್ ಮಾಡೋದು. ಬಟ್ ಆದರೆ ಅವ್ನು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಯಾರ್ದು ಇರ್ತಿರಲಿಲ್ಲ, ಅದು ವಿಷ್ಣು ಸ್ಟೈಲಿನೇ ಇರೋದು. ಆದರೆ ನಮಗೆ ತೋರಿಸೋದೆಲ್ಲ ಅದು ಹ್ಯೂಮರಸ್ ಆಗಿರೋದು. ಮೋಹನ್ ಬಾಬು ಅಂತ ತೋರಿಸಿ ನಕ್ಕು